ಹೆಲೋ ಹಾಯ್ ಡಿಯರ್ಸ್, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷದ ಮೊದಲನೇ ವಿಡಿಯೋ ನಾನಿವತ್ತು ಹಾಕ್ತಾ ಇದ್ದೀನಿ. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ 105 ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಎಲ್ರಿಗೂ ಆರೋಗ್ಯ ಆಯುಷ್ಷು ಕೊಟ್ಟು ಕಾಪಾಡಿ ನೀವು ಏನೇನಂತ ಅಂದ್ಕೊಂಡಿದ್ದೀರೋ ಅದೆಲ್ಲ ಈ ವರ್ಷದಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಏನೇನು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ, ಆ ಗೋಲ್ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಗೋಲ್ನ ನೀವು ಸಕ್ಸಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ನಿಮಗೋಸ್ಕರ ಹಾಕ್ತಾ ಇರ್ತೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನ ಮರಿಬೇಡಿ. ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲರೂ ನನಗೂ ವಿಶ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ನಾನು ನೋಡ್ತೀನಿ. ಆ್ಯಂಡ್ ನನ್ನ ಈ ವರ್ಷದ ಗೋಲ್ ಇರೋದು ಈ ಮಂತಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಇದೆ. ಸೊ ಅದು ನಿಮ್ಮ ಕೈಲೇ ಇದೆ. ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಆ್ಯಂಡ್ ಹಾಗೆ ಇವತ್ತಿನ ಎಪಿಸೋಡ್ 32ನ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. RK ಗ್ರೂಪ್ ಆಫ್ ಕಂಪನೀಸ್. ತನ್ನ ನಂಬಿ ಬಂದ ನಿತ್ಯನ ಬಿಟ್ಕೊಡ್ದ ಶರತ್, ತನ್ನ ಕಣ್ಣು ಮುಂದೆಯೇ ಅವಮಾನಕ್ಕೊಳಗಾದ ನಿತ್ಯನ ತನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಪ್ರಶಾಂತ್. ಇದರಿಂದ ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಏನೂ ಇರೋಕ್ಕಾಗದೆ ಇರೋ ನಿತ್ಯ. ಪುಟಾಣಿ ಅವಳ ಹತ್ರ ಬಂದು, ನಿತ್ಯ ಡಾರ್ಲಿಂಗ್, ನನ್ನ ಎಲ್ಲೂ ಬಿಟ್ಟೋಗ್ಬೇಡ ಅಂತ ತಪ್ಕೊಳ್ತಾನೆ. ಪ್ರಶಾಂತ್, ಚಿರು, ಇನ್ಮೇಲೆ ನಿತ್ಯ ಇಲ್ಲಿರಲ್ಲ, ನೀನು ಅಮ್ಮ ಜೊತೆ ಇರೋದು ಅಭ್ಯಾಸ ಮಾಡ್ಕೊಪುಟ್ಟ. ಚಿರು, ನನ್ನ ಡಾರ್ಲಿಂಗ್ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನೀವು ಹೋಗಿ ಅಂದ. ನಿತ್ಯ ಕೂಡ, ಹೌದು, ನಾನು ಪುಟಾಣಿನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅವನನ್ನು ಎತ್ಕೊಳ್ತಾಳೆ. ಪ್ರಶಾಂತ್, ನಿತ್ಯ, ಇಷ್ಟೆಲ್ಲ ಆದಮೇಲೂ ನೀನು ಹೀಗೆ ಮಾತಾಡ್ತಿದ್ಯಾ? ನಿತ್ಯ, ಪ್ರಶಾಂತ್ ಪ್ಲೀಸ್ ನನ್ನ ಜಾಸ್ತಿ ಫೋರ್ಸ್ ಮಾಡಬೇಡ. ಪ್ರಶಾಂತ್, ಛೇ ಅಂದ್ಕೊಂಡು ಅಲ್ಲಿಂದ ಮನೆಗೆ ಹೋದ. ನಿತ್ಯ ಪುಟಾಣಿನ ಕರ್ಕೊಂಡು ರೂಮ್ ಒಳಗಡೆ ಹೋದ್ಲು. ಈ ಕಡೆ ಪ್ರಶಾಂತ್ ಕೋಪದಲ್ಲಿ ಬೈಕೊಂಡು ರೋಡಲ್ಲಿ ಬೈಕ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದ. ಆ ಕಡೆಯಿಂದ ಶ್ರುತಿ ಹಾಗೆ ರಾಹುಲ್ ಲವ್ ಬರ್ಡ್ಸು ಸ್ಕೂಟಿಯಲ್ಲಿ ಬರ್ತಾಯಿದ್ರು. ಅದನ್ನು ಪ್ರಶಾಂತ್ ನೋಡಿ ಆಶ್ಚರ್ಯದಿಂದ ಶ್ರುತಿ ಶ್ರುತಿ ಅಂತ ಕರೀತಾನೆ. ಅದನ್ನು ಕೇಳಿಸ್ಕೊಂಡು ಶ್ರುತಿ ಮತ್ತು ರಾಹುಲ್ ರಿಟರ್ನ್ ಬಂದು ಪ್ರಶಾಂತ್ ಹತ್ರ ಸ್ಕೂಟಿ ನಿಲ್ಲಿಸ್ತಾರೆ. ಶ್ರುತಿ, ಏನು ಪ್ರಶಾಂತ್, ನೀನೇನು ಇಲ್ಲಿ, ಎಲ್ಲೋಗಿದ್ದೆ ಅಂತ ಕೇಳಿದ್ಲು. ಪ್ರಶಾಂತ್, ನಂದು ಹಂಗಿರಲಿ, ಇವ್ರು ಯಾರೇ, ಇವ್ರ ಜೊತೆ ನೀನು ಎಲ್ಲೋಗ್ತಿದ್ಯಾ ಅಂತ ಕೇಳ್ದ. ಶ್ರುತಿ, ರಾಹುಲ್, ಇವನು ನನ್ನ ಫ್ರೆಂಡ್ ಆ್ಯಂಡ್ ಕ್ಲಾಸ್ಮೇಟ್ ಪ್ರಶಾಂತ್ ಅಂತ. ಆ್ಯಂಡ್ ಪ್ರಶಾಂತ್, ಇವರು ರಾಹುಲ್, ಇವರು ಅಂತ ರಾಗ ಎಳಿತಿದ್ಲು. ಪ್ರಶಾಂತ್ಗೆ ಗೊತ್ತಾಯಿತು. ಓ, ಏನು ಲವ್ವಾ ಅಂತ ಕೇಳ್ದ. ಶ್ರುತಿ ತಲೆ ತಗ್ಸಿ ಸುಮ್ಮನೆ ಅಂತ ತಲೆ ಆಡಿಸ್ತಾಳೆ. ರಾಹುಲ್ ಪ್ರಶಾಂತ್ನ ನೋಡಿ, ಹಾಯ್ ಪ್ರಶಾಂತ್, ಹೌ ಆರ್ ಯು ಅಂತ ಕೇಳ್ದ. ಅದಕ್ಕೆ ಪ್ರಶಾಂತ್, ಐ ಆಮ್ ಫೈನ್ ಥ್ಯಾಂಕ್ ಯು ಅಂದ. ಶ್ರುತಿ, ಯಾಕೋ ಒಂಥರ ಇದೆಯಾ ಪ್ರಶಾಂತ್, ಏನಾಯಿತು? ಪ್ರಶಾಂತ್, ಲವ್ ಆದಮೇಲೆ ಫ್ರೆಂಡ್ನ ಮರ್ತೋಗ್ಬಿಟ್ಟಿದ್ಯಾ ಅಲ್ವಾ? ಪಾಪ, ಅವಳಲ್ಲಿ ಪುಟಾಣಿ ಅಂದ್ಕೊಂಡಿದ್ದೆ ಎಷ್ಟು ನರ್ಕ ಅನುಭವಿಸ್ತಿದ್ದಾಳೆ ಗೊತ್ತಾ? ಅವ್ನು ಯಾರೋ ಲೋಫರ್ ಆ ಮನೆಯಲ್ಲಿ ಇದ್ಕೊಂಡು ಅವಳ ಮೇಲೆ ಕಣ್ಣು ಹಾಕ್ತಿದ್ದಾನೆ. ನಿತ್ಯಾಗ ನನ್ನ ಜೊತೆ ಬಂದ್ಬಿಡು ಅಂದರೂ ಬರ್ತಾಯಿಲ್ಲ ಅಂತ ಹೇಳ್ದ. ಶ್ರುತಿ, ಏನು ಹೇಳ್ತಾ ಇದೆಯಾ ನೀನು? ಅಲ್ಲಿ ಅವಳನ್ನ ಎಲ್ಲರೂ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಪ್ರಶಾಂತ್, ಹೌದು, ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂಥೇಳಿ ಇವಾಗಷ್ಟೇ ಕಣ್ಣಾರೆ ನೋಡ್ಕೊಂಡು ಬಂದೆ. ಛೇ, ಅವನನ್ನು ಮಾತೆ ಕೇಳಲಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ. ನೆಕ್ಸ್ಟ್ ಡೇ ಮಾರ್ನಿಂಗ್. ನಿತ್ಯ, ರಾಧಕ್ಕ, ನಾನು ಸ್ವಲ್ಪ ಶ್ರುತಿ ಮನೆಗೆ ಹೋಗ್ಬಿಟ್ಟು ಬರಲಾ? ರಾಧಾ, ಅದಕ್ಕೇನಂತೆ, ಹೋಗ್ಬಿಟ್ಟು ಬಾ ಅಂದ್ಲು. ನಿತ್ಯ, ತನ್ನ ಕಲಾವಿದನ ಇಷ್ಟು ದಿನದಿಂದ ಒಂದು ಲೆಟರ್ ಕೂಡ ಬಂದಿಲ್ವಲ್ಲ, ಎಷ್ಟು ದಿನ ಕಾಯೋದು ಅಂತ ಯೋಚನೆ ಮಾಡ್ಕೋತಾ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ಲು. ಈ ಕಡೆ ರಾಹುಲ್ ಕೂಡ ಕೈಯಲ್ಲಿ ಏನೋ ಹಿಡ್ಕೊಂಡು ಗಡಿಬಿಡಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದ. ನಿತ್ಯನೂ ರಾಹುಲ್ನ ನೋಡಿಲ್ಲ, ರಾಹುಲು ನಿತ್ಯನ ನೋಡಿಲ್ಲ. ಇಬ್ಬರು ಒಂದು ಕಂಪ್ನಿ ಮುಂದೆ ಬಂದು ನಿಂತ್ಕೊಳ್ತಾರೆ. ರಾಹುಲ್ ಆ ಕಂಪ್ನಿ ಬೋರ್ಡನ್ನೇ ಯಾವತ್ತೂ ನೋಡೇ ಇಲ್ಲ ಅನ್ನೋ ಹಾಗೆ ನೋಡ್ತಾ ನಿಂತಿದ್ದ. ಆಮೇಲೆ ನಿತ್ಯ ರಾಹುಲ್ನ ನೋಡ್ತಾಳೆ. ರಾಹುಲ್ ಅಣ್ಣ ಇಲ್ಲಿ ನಿಂತಿದ್ದಾರೆ ಅಂದ್ಕೊಂಡು ಹತ್ರ ಬಂದ್ಲು. ರಾಹುಲ್ ಮಾತ್ರ ಬಿಟ್ಟ ಹಾಗೆ ಆ ಬೋರ್ಡ್ ನೇಮ್ ನೋಡ್ಕೊಂಡು ನಿಂತಿದ್ದ.
ನಿತ್ಯ ರಾಹುಲ್ನ ಮತ್ತೆ ಆ ಬೋರ್ಡ್ನ ನೋಡಿದ್ಲು. ಮತ್ತೆ ರಾಹುಲ್ನ ನೋಡಿ ರಾಹುಲಣ್ಣ ಅಂದ್ಲು. ರಾಹುಲ್ ಬೆಚ್ಚಿ ಬಿದ್ದೋನಂತೆ. ಓಹ್ ನಿತ್ಯ, ನೀನಿಲ್ಲಿ ಅಂದ. ನಿತ್ಯ, ನನ್ನ ವಿಚಾರ ಬಿಡಿ, ನೀವೇನು ಹಾಗೆ ನೋಡ್ತಾ ನಿಂತಿದ್ದೀರಾ, ಆ ಬೋರ್ಡಲ್ಲಿ ಏನಿದೆ ಅಂದ್ಲು. ರಾಹುಲ್, ನಿತ್ಯ, ನನ್ನ ಯಾರು ಅಂತ ಕೇಳ್ತಿದ್ದೆ ಅಲ್ವಾ, ಆ ಬೋರ್ಡ್ ನೋಡು ಗೊತ್ತಾಗುತ್ತೆ ಅಂದ. ನಿತ್ಯ, ಹೌದಾ ಅಂತ ನೋಡಿದ್ಲು. ಆಮೇಲೆ ಏನೂ ಅರ್ಥ ಆಗದೆ ಅಂಥದ ಬೋರ್ಡಲ್ಲಿ ಏನಿದೆ ಅಂತ ಕೇಳಿದ್ಲು. ರಾಹುಲ್, ನಿತ್ಯ, ಆರ್ ಕೆ ಗ್ರೂಪ್ ಆಫ್ ಕಂಪನೀಸ್ ಅನ್ನೋದು ಒಂದು ಬ್ರ್ಯಾಂಡ್, ಅದು ಯಾರ್ದು ಅಂತ ಗೊತ್ತಾ? ರಾಹುಲ್ ಆ ಬೋರ್ಡ್ನೇ ನೋಡ್ತಾ ಮುಗುಳ್ನಗೆ ಕೊಟ್ಟು, ಒಂದಾನೊಂದು ಕಾಲದಲ್ಲಿ CEO ರಾಹುಲ್ ಕುಮಾರ್ ಈಗ ನಿನ್ನ ಕಣ್ಮುಂದೆ ಒಬ್ಬ ಪೆಟ್ರೋಲ್ ಬಂಕ್ ವರ್ಕರ್ ಆಗಿ ನಿಂತಿದ್ದಾನೆ. ನಿತ್ಯಾಗೆ ಶಾಕ್ ಆಯಿತು. ಏನು ಏನು ಹೇಳಿದ್ರಿ? ಹಾಗಾದರೆ ನೀವು CEO ನಾ? ಮತ್ತು ನೀವ್ಯಾಕೆ ಹೀಗಿದ್ದೀರಾ? ನಿಮ್ಮ ಲೈಫಲ್ಲಿ ಏನಾಗಿದೆ ಹೇಳಿ ಅಣ್ಣ ಅಂದ್ಲು. ರಾಹುಲ್, ಹೇಳ್ತೀನಿ ಬಾ ನಿತ್ಯ ಅಂತ ಹೇಳಿ ಅವಳನ್ನ ಸಿಂಗಲ್ ಬೆಡ್ರೂಮ್ಗೆ ಕರ್ಕೊಂಡು ಹೋದ. ನಿತ್ಯ, ಇದು ನನ್ನ ಸದ್ಯದ ಅರಮನೆ, ಫಸ್ಟ್ ಟೈಮ್ ಬರ್ತಾ ಇದೆಯಾ, ಬಲ್ಗಾಲ್ ಇಟ್ಕೊಂಡು ಬಾ ನಿತ್ಯ ಅಂದ. ನಿತ್ಯ, ಸದ್ಯದ ಅರಮನೆ ಅಂದರೆ ಏನಣ್ಣ ಒಗುಟೊಗುಟಾಗಿ ಏನೇನೋ ಹೇಳ್ತಾ ಇದ್ದೀರಾ? ರಾಹುಲ್ ನಿತ್ಯನ ಕೂತ್ಕೋ ಅಂತ ಹೇಳಿ, ಇವತ್ತು ನಿನ್ನೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ನಿತ್ಯ ಅಂತ ಹೇಳಿ ಅವಳ ಕೈಗೆ ಒಂದು ಆಲ್ಬಮ್ ಕೊಡ್ತಾನೆ. ಅದರಲ್ಲಿ ಅವನ ಫ್ಯಾಮಿಲಿ ಆ್ಯಂಡ್ ಅವನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಎಲ್ಲ ಫೋಟೋಗಳಿದ್ವು ಕನಸಿನ ರೂಪದಲ್ಲಿ. ಅಪ್ಪ ಅಮ್ಮ, ಅವರಿಗೊಬ್ಬನೇ ಮಗ, ಅದು ರಾಹುಲ್. ರಾಹುಲ್ ಅಪ್ಪ ಅಮ್ಮ ಇಬ್ಬರು ಕಷ್ಟಪಟ್ಟು ಓದಿಸಿ ಒಂದು ಕಂಪ್ನಿ ಓನರ್ ಮಾಡೋದು ಅವರ ಕನಸಾಗಿರುತ್ತೆ ರಾಹುಲ್ ಅಪ್ಪ ಅಮ್ಮಂಗೆ. ಅದೇ ರೀತಿ ರಾಹುಲ್ ಕೂಡ ಓದಿ ಒಂದು ದೊಡ್ಡ ಕಂಪ್ನಿ ಕಟ್ಟಿ ಬೆಳೆಸಿ CEO ಆಗ್ತಾನೆ. ಆಮೇಲೆ ಅವನ ಜೀವನದಲ್ಲಿ ಒಂದು ಹುಡುಗಿ ಬರ್ತಾಳೆ, ಅವಳೇ ಲಾವಣ್ಯ. ರಾಹುಲ್ ಒಬ್ಬ ಸಿಂಪಲ್ ಹುಡುಗ ಆಗಿದ್ದ, ಆದರೆ ಹುಡುಗಿರ ಬಗ್ಗೆ ತುಂಬ ಗೌರವ ಇತ್ತು. ಲಾವಣ್ಯ ರಾಹುಲ್ ಸಲುವಾಗಿ ಮಾಡ್ತಿದ್ದ ಸರ್ಪ್ರೈಸಸ್, ಗಿಫ್ಟ್ಸ್, ಇನ್ನೂ ಹಲವಾರು ಅವನಿಗೋಸ್ಕರ ಅಂತ ಮಾಡ್ತಾಯಿದ್ಲು. ಅದನ್ನೆಲ್ಲ ನೋಡಿ ರಾಹುಲ್ ಅವಳ ಪ್ರೀತಿ ಪರಿಶುದ್ಧ ಹಾಗೆ ಮುಕ್ತ ಪ್ರೀತಿ ಇರ್ಬೋದು ಅಂತ ಅವಳನ್ನ ನಂಬ್ತಾನೆ. ರಾಹುಲ್ ತನ್ನ ಸರ್ವಸ್ವನೂ ಅವಳಿಗೆ ಮುಡುಪಾಗಿಟ್ಟರು ಅದು ತಪ್ಪಲ್ಲ ಅನ್ನೋಷ್ಟು ಅವಳನ್ನ ಹಚ್ಕೊಂಡು ಪ್ರೀತಿಸ್ತಿರ್ತಾನೆ. ಒಂದಿನ ರಾಹುಲ್ಗೆ ಗೊತ್ತಿಲ್ದಿರೋ ಹಾಗೆ ಲಾವಣ್ಯ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆಸ್ಕೊಂಡು ಬಿಡ್ತಾಳೆ. ಇದಕ್ಕೆಲ್ಲ ಸೂತ್ರಧಾರ ಅವರಪ್ಪ MLA ರುದ್ರಪ್ರಸಾದ್. ರೌಡಿ ಶೀಟರಲ್ಲೇ ಅವನೇ ಮೇಲ್ಗೈ. ಇದೆಲ್ಲ ಸತ್ಯ ರಾಹುಲ್ಗೆ ಗೊತ್ತಾಗಿ ಅವನು ಕೇಳೋದಕ್ಕೆ ಹೋದಾಗ ಅವನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸೋದಕ್ಕೆ ನೋಡ್ತಾರೆ. ಅದೃಷ್ಟವಶಾತ್ ಆಕ್ಸಿಡೆಂಟಲ್ಲಿ ಅವನಿಗೆ ಮಾತು ಮಾತ್ರ ಹೋಗಿ ಪ್ರಾಣ ಉಳ್ಕೊಳ್ಳುತ್ತೆ. ನನಗೆ ಈ ರೀತಿ ಮೋಸ ಮಾಡಿದ್ದಕ್ಕೆ ಲಾವಣ್ಯ ತನ್ನ ಪ್ರೀತಿ ನಾಟಕ ಅನ್ನೋ ಬಲೆನ ಬೀಸಿದ್ದಾಳೆ ಅಂತ ಹೇಳಿ ರಾಹುಲ್ಗೆ ಆಮೇಲೆ ಗೊತ್ತಾಗುತ್ತೆ. ರಾಹುಲ್ ಮೆಂಟಲಿ ಅಪ್ಸೆಟ್ ಆದ. ಇದು ನನ್ನ ಜೀವನದ ಕಹಿ ಸತ್ಯ, ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಆದರೆ ಈಗ ನನಗೆ ದೇವ್ರು ಕೊಟ್ಟಿರೋ ತಂಗಿ ಹಾಗೆ ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಶ್ರುತಿ, ನೀವಿಬ್ಬರೂ ಇದ್ದೀರಾ. ಬದುಕಬೇಕು, ಬೆಳಿಬೇಕು ಅನ್ನೋ ಆಸೆ ಬಂದಿದೆ. ಅದಕ್ಕೆ ನಾನು ಮತ್ತೆ ಬೆಳಿತೀನಿ, ನಾನು ಕಳ್ಕೊಂಡಿರೋ ಸಾಮ್ರಾಜ್ಯನ ಮತ್ತೆ ಕಟ್ತೀನಿ ಅಂದ. ನಿತ್ಯ ಅವನೆಲ್ಲ ಮಾತುಕಂಡು ಕೇಳಿಸ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಳ್ತಾಳೆ. ಅಣ್ಣ, ಎಲ್ಲರೂ ನಿಜವಾದ ಪ್ರೀತಿಗೆ ಮೋಸ ಮಾಡಿ ಹೋಗ್ತಾರೆ ಅಲ್ವಾ? ಯಾರೂ ಪ್ರೀತಿಗೆ ಬೆಲೆನೇ ಕೊಡಲ್ಲ. ನಿಜವಾದ ಪ್ರೀತಿ ಮಾಡೋರನ್ನು ಕಾಲು ಕಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ. ರಾಹುಲ್, ನಿತ್ಯ, ನಿಜವಾದ ಪ್ರೀತಿನ ಕಾಲು ಕಸ ಅಂತ ಹೇಳಬೇಡ. ಯಾಕೆಂದರೆ ಯಾರೂ ಕಾಲು ಕಸನ ಪ್ರೀತಿಸೋದಿಲ್ಲ, ಹತ್ರನೂ ಇಟ್ಕೊಳ್ಳೋದಿಲ್ಲ. ಹಾಗೆ ಆ ಥರ ಪ್ರೀತಿ ಎಲ್ಲ ಕಸದ ಥರ ಹೋಗಿಬಿಡುತ್ತೆ. ಆದರೆ ನಿಜವಾದ ಪ್ರೀತಿ ಸಿಗೋದು ಲೇಟ್ ಆಗಬಹುದು, ತಾಳ್ಮೆ ಇರಲಿ, ಅದು ಸಿಕ್ಕಿದ್ರೆ ಕೊನೆ ತನಕ ಇರುತ್ತೆ ಅಂತ ಹೇಳ್ತಾರೆ. ನಿತ್ಯ, ರಾಹುಲ್ ಹೇಳಿದ್ದು ಸರಿ ಅನಿಸಿ, ಹೌದು ಅಣ್ಣ, ನೀವು ಹೇಳ್ತಾ ಇರೋದು ಸತ್ಯ, ನಾನು ತಾಳ್ಮೆಯಿಂದ ಕಾಯ್ತೀನಿ. ನಿಮಗೆ ಮೋಸ ಮಾಡಿ ಕಿತ್ಕೊಂಡಿರೋ ಆಸ್ತಿನ ನಾವು ನ್ಯಾಯವಾದ ರೀತಿಯಲ್ಲಿ ದಕ್ಕಿಸ್ಕೊಳ್ಳೋಣ. ಹೇಳಿ ಅಣ್ಣ, ಆ ಥರ ನಿಮಗೆ ಮೋಸ ಮಾಡಿದವರ ಹೆಸರೇನು? ರಾಹುಲ್ ಅವಳ ಹೆಸರು ಹೇಳೋದಕ್ಕೆ ಲಾ ಅಂತಹ ಹೋಗ್ತಾನೆ. ಅಷ್ಟರಲ್ಲಿ ನಿತ್ಯಗೆ ಕಾಲ್ ಬರುತ್ತೆ. ಹೇಳಿ ಅಕ್ಕ. ಹಾಂ
ಈಗಲೇ ಬಂದೆ ಅಂತ ಹೇಳಿ ಗಡಿಬಿಡಿಯಿಂದ ಅಣ್ಣ ನಾನಿವಾಗ ಅರ್ಜೆಂಟ್ ಹೋಗಬೇಕು, ನಾನು ಮತ್ತೆ ಸಿಗ್ತೀನಿ ಅಂತ ಹೇಳಿ ಹೋಗಿಬಿಡ್ತಾಳೆ. ನಿತ್ಯ ಅರ್ಜೆಂಟಾಗಿ ಮನೆಗೆ ಬಂದು, ಏನಾಯಿತು ಅಕ್ಕ, ಯಾಕೆ ಅರ್ಜೆಂಟಾಗಿ ಮನೆಗೆ ಬರೋದಕ್ಕೆ ಹೇಳಿದ್ರಿ? ರಾಧಾ, ನಿತ್ಯ ವರ್ಷ ಪುಟಾಣಿ ಜೊತೆ ಆಟ ಆಡಿಕೊಂಡು ಆ ಸೀಕ್ರೆಟ್ ರೂಮ್ ಹತ್ರ ಹೋಗ್ಬಿಟ್ಲು. ಅದನ್ನ ಓಪನ್ ಬೇರೆ ಮಾಡೋದಕ್ಕೆ ಹೋದ್ಲು. ಅದನ್ನ ಶರತ್ ನೋಡೇ ಬಿಟ್ಟ ಕಣೆ. ಅವಳ ಮೇಲೆ ಕೂಗಾಡಿ ಕೈ ಬೇರೆ ಎತ್ಬಿಟ್ಟ. ಅವಳು ತುಂಬ ಬೇಜಾರು ಮಾಡ್ಕೊಂಡು ಹೋಗಿ ರೂಮಲ್ಲಿ ಕೂತಿದ್ದಾಳೆ. ಎಷ್ಟು ಬಾಗಿಲು ತಟ್ಟಿದ್ರೂ ಬರ್ತಾ ಇಲ್ಲ. ನೀನು ಹೋಗಿ ಅವಳಿಗೆ ಸಮಾಧಾನ ಮಾಡ್ತೀಯಾ ಅಂದ್ಲು. ನಿತ್ಯ ವರ್ಷ ರೂಮ್ ಹತ್ರ ಬಂದ್ಲು. ವರ್ಷ ಅಂತ ಕರೆದ್ಲು. ವರ್ಷ ಅವಳು ಕರೆದಿದ್ದು ಕೇಳಿಸ್ಕೊಂಡು ಬಾಗಿಲು ಓಪನ್ ಮಾಡಿ ನಿತ್ಯನ ತಪ್ಕೊಂಡು, ನಿತ್ಯಕ್ಕ ನಿಮಗೆ ಗೊತ್ತಾ, ಶರತ್ ಅಣ್ಣ ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದ, ನನಗೆ ತುಂಬ ಬೇಜಾರಾಯಿತು, ಅಂಥದ್ದು ಆ ರೂಮಲ್ಲಿ ಏನಿದೆ ಅಂತ ಕೇಳಿದ್ಲು. ನಿತ್ಯ, ವರ್ಷ ಬಾ ಕೂತ್ಕೋ ಇಲ್ಲಿ, ನೋಡು ಆ ರೂಮಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ ಅಂದರೆ ಅದು ಹಾಗೆ ಇದ್ಬಿಡ್ಲಿ. ಶರತ್ ಸರ್ಗೆ ನಾವಲ್ಲಿ ಹೋಗೋದು ಇಷ್ಟ ಇಲ್ಲ ಅಂತ ಅಂದರೆ ನಾವು ಯಾಕೆ ಹೋಗಬೇಕು ಅಲ್ವಾ? ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಮಾಡೋದು ಬೇಡ. ಅದರಲ್ಲಿ ಏನಿದ್ರೆ ನಮಗೇನು ಅಲ್ವಾ? ವರ್ಷ, ಆದರೂ ಹೊಡೆಯೋದಕ್ಕೆ ಬರೋದಾ? ಅಟ್ಲೀಸ್ಟ್ ಹೇಳಬಹುದಲ್ವಾ? ನಂಗೆ ತುಂಬ ಬೇಜಾರಾಗ್ತಿದೆ ಅಂದ್ಲು. ನಿತ್ಯ, ವರ್ಷ ನಿಮ್ಮ ಅಣ್ಣನೇ ಅಲ್ವಾ ಹೊಡೆಯೋದಕ್ಕೆ ಬಂದಿದ್ದು? ಅವರು ಹೊಡೆದ್ರು ಏನು ತಪ್ಪು? ಅವರು ನಿಮ್ಮಣ್ಣ ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಹೇಳೋ ಹಕ್ಕು ಅವರಿಗಿದೆ. ಇವಾಗ ಏನಮ್ಮ, ಅವ್ರು ಸಾರಿ ಕೇಳಿದ್ರೆ ನಿನಗೆ ಓಕೆನಾ ಅಂದ್ಲು. ವರ್ಷ, ಏನು ಬೇಡ ಬಿಡಿ ಅಂತ ಸುಮ್ಮನಾದ್ಲು. ನಿತ್ಯ, ಏನು ಬೇಡ ಅಂದರೆ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಬರಬೇಕು, ಸುಮ್ಮನೆ ಮುಖ ಒದಿಸ್ಕೊಂಡು ಕುತ್ಕೊಳ್ಳೋದಲ್ಲ, ಹೋಗೋಣ ನಡಿ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ಲು. ನಮ್ಮ ನಿತ್ಯ ತುಂಬ ಗ್ರೇಟಪ್ಪ, ಎಲ್ಲದ ಕಡೆನೂ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾಳೆ. ಸೊ ಈಗ ನಮ್ಮ ಆರ್.ಕೆ ಗ್ರೂಪ್ ಆಫ್ ಕಂಪನಿ CEO ಆಗಿದ್ದ ರಾಹುಲ್ ಕುಮಾರ್ ಈ ಪರಿಸ್ಥಿತಿ ಬರೋದಕ್ಕೆ ಲಾವಣ್ಯ ಕಾರಣ ಅಂತ ಗೊತ್ತಾಯಿತು. ಈ ವಿಷಯ ನಿತ್ಯ ಗೊತ್ತಾಗಿದೆ, ಲಾವಣ್ಯ ಅನ್ನೋ ವಿಷಯ ಗೊತ್ತಾಗಿಲ್ಲ. ಲಾವಣ್ಯ ಅಂತ ಗೊತ್ತಾದಮೇಲೆ ಅವಳು ಏನು ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾಯಿರಿ.